ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್ ಅಲಕುಮಾರ್ ಸಾಹೇಬ್ರು ಎಲ್ಲಿ ಹೋದ್ರೂ ಕೆಲಸ ಮಾಡ್ತಾರೆ. ಅವ್ರು ಕೆಲಸ ಮಾಡೋದಲ್ದ್ರೆ ಸಿಬ್ಬಂದಿನೂ ಕೆಲಸ ಮಾಡ್ತಿರ್ಬೇಕು. ಮಾಡಲ್ಲ ಅಂತಂದ್ರೆ ಮಾಡಿಸೋ ಮೈಂಡು, ಮಾಡಿಸುವಂತಹ ಒಂದು ಗತ್ತು ಗಮ್ಮತ್ತು ಅವರಲ್ಲಿದೆ. ಸರ್ ಎಕ್ಸಾಂಪಲ್, ಈ ಮೈಸೂರು ಹೈವೇ ಸಂಬಂಧಪಟ್ಟ ಹಾಗೆ ಕೆಲವೊಂದು ಆಕ್ಸಿಡೆಂಟ್ ಆಗ್ತಾ ಇದ್ವು. ಅಲ್ಲೊಂದು ಡಿಪಾರ್ಟ್ಮೆಂಟ್ಗೆ ಹೋಗ್ತೀರಾ, ಅಲ್ಲಿ CCTV ಹಾಕೋದಾಗದಾಗಿರ್ಬೋದು, ಆ ಟ್ರಾಫಿಕ್ ಅಲ್ಲಿ ಬೇರೆ ರ್ಯಾಶ್ ಡ್ರೈವ್ ಮಾಡುವಂಥವ್ರು, ಅದನ್ನೆಲ್ಲ ಕಂಟ್ರೋಲಿಗೆ ಬಂತು ಸರ್. ಸರ್ ಅದು ಯಾವ ರೀತಿ ಆಯಿತು ಅಂತ ಪ್ಲಾನ್ಸ್ ಇಲ್ಲ? ಅಲ್ಲ, ಟ್ರಾಫಿಕ್ ಕೂಡ ನಮಗೆ ಬಹಳ ಒಂದು ನಮ್ಮ ಹಾರ್ಟ್ಗೆ ಭಾಳ ಹತ್ತಿರವಾದ ವಿಷಯ. ನಮಗೆ ಯಾವ ಟೈಮ್ಗೆ ಫುಲ್ ಫ್ಲೇಜ್ ಟ್ರಾಫಿಕ್ ಕೆಲಸ ಮಾಡೋಕ್ಕೆ ನಮಗೆ ಆಸ್ಪತ್ರೆ ಸಿಕ್ಕಿಲ್ಲ. ಆದರೆ ನಾನು ಡಿಸ್ಟ್ರಿಕ್ಲಿದ್ದಾಗ ನೀವು ದಾವಣಗೆರೆಯಲ್ಲಿ ನೋಡಿರಬೇಕು, ಅಲ್ಲಿ ದಾವಣಗೆರೆಯಲ್ಲಿ ನ್ಯಾಷನಲ್ ಹೈವೇಲಿ ಬಹಳಷ್ಟು ಆಕ್ಸಿಡೆಂಟ್ ಆಗ್ತಿತ್ತು. ಅಲ್ಲಿ ಅಲ್ಲದೆ ಆನಗೋಡ್ ಹತ್ರ ನಮ್ಮ ಕನ್ನಡ ನಟ ನಮ್ಮ ಇದು ಶಂಕರ್ ನಾಗ್ ಅವ್ರದ್ದು ಸಾವು ಅಲ್ಲೇ ಆಗಿತ್ತು. ನಾನು ಅಲ್ಲಿ ಹೋದಾಗ ಅಥವಾ ಚಿತ್ರದುರ್ಗಲ್ಲಿ ಇದ್ದಾಗ ನಾನು ಬಹಳ ನ್ಯಾಷನಲ್ ಹೈವೇ ಮೇಲೆ ನಾನು ಪೆಟ್ರೋಲಿಂಗ್ ನಾನು ಮಾಡ್ತಿದ್ದೆ. ಇಲ್ಲ ಇದು ಏನಿದೆ ಇದು ಆಕ್ಸಿಡೆಂಟ್ಸ್ ಕಮ್ಮಿ ಆಗಬೇಕು, ಮತ್ತು ದಾವಣಗೆರೆಯಲ್ಲಿ ನಿಮಗೆ ಹೊಸ ಜ್ಞಾಪಕ ಇರಬೇಕು, ಅಲ್ಲಿ ಆ ಕಾಲಕ್ಕೆ ನಾನು ಲಾರಿದು ಟೈಮಿಂಗ್ ಸಲುವಾಗಿ ನಂದು ದೊಡ್ಡ ಗಲಾಟೆ ಒಂದು ಅಲ್ಲಿ ಆಗಿತ್ತು. ಈ ಲಾರಿದು ಟೈಮಿಂಗ್ ನಾನು ದಾವಣಗೆರೆ ಹಾಗೆ ನಗರದಲ್ಲಿ ಫಿಕ್ಸ್ ಮಾಡೋಕ್ಕೆ ನಾನು ಬಹಳ ಅಲ್ಲಿ ಕ್ರಮ ತೊಗೊಂಡಿದ್ದೆ. ಅಲ್ಲಿ ಅದೇ ನಾನು ಗುಲ್ಬರ್ಗಾದಲ್ಲಿ ಇದ್ದಾಗ ಆಟೋನವರು ಯದ್ವಾ ತದ್ವಾ ಇಲ್ಲಿ ಅಲ್ಲೆಲ್ಲ ನಿಲ್ಲಿಸಿದ್ರು. ನಾನು ಇರುವಾಗ ಅಲ್ಲಿ ಡೈಲಿಯಲ್ಲಿ ಹೋಗ್ತಿದ್ದು ಒಂದು ರೌಂಡ್. ಸೊ ನಮಗೆ ಒಂದು ಇತ್ತಕ್ಕಿಲ್ಲ, ಇದು ಟ್ರಾಫಿಕ್ ಯಾವ ಊರ್ದು ಆಗಲಿ, ಅದು ಕಲಬುರಗಿ ಆಗಲಿ, ದಾವಣಗೆರೆ ಆಗಲಿ, ಚಿತ್ರದುರ್ಗ ಆಗಲಿ, ಬೆಳಗಾಂ ಆಗಲಿ, ಎಲ್ಲರೂ ಒಂದು ಚೆನ್ನಾಗಿರಬೇಕು. ಅಂದರೆ ಟ್ರಾಫಿಕ್ ನಮ್ಮ ಊರ್ದು ಒಂದು ಡ್ರಾಯಿಂಗ್ ರೂಮ್ ಹಾಗೆ. ಯಾವ ರೀತಿ ಒಂದು ಡ್ರಾಯಿಂಗ್ ರೂಮ್ಗೆ ಹೋದರೆ ಈ ಮನೆತನ ಇವ್ರದ್ದು ಹೇಗೆ ಇದೆ, ಇವ್ರದ್ದು ಸಂಸ್ಕಾರಗಳು ಹೇಗೆ, ಇವ್ರದ್ದು ಕಲ್ಚರ್ ಹೇಗೆ, ಇವ್ರದ್ದು ಸ್ಟ್ಯಾಂಡರ್ಡ್ ಹೇಗೆ, ಅದು ನಾವು ಅನ್ಕೊಳ್ತೀವಿ. ಇದು ಡ್ರಾಯಿಂಗ್ ರೂಮ್ ಸ್ವಲ್ಪ ನೋಡಿದರೆ ಅದು ನಾವು ಒಳಗಡೆ ಹೋಗಲ್ಲ, ಬೆಡ್ರೂಮ್ಗೆ ಹೋಗಲ್ಲ, ಅಲ್ಲಿಂದ ನಾವು ನೋಡ್ತೀವಿ. ಅದೇ ರೀತಿ ಟ್ರಾಫಿಕ್ ನೋಡಿಕೊಂಡು ಆ ಭಾಗದ ಜನರ ಬಗ್ಗೆ, ಆ ಭಾಗದ ಪೊಲೀಸಿಂಗ್ ಬಗ್ಗೆ, ಆ ಭಾಗದ ಗವರ್ನೆನ್ಸ್ ಬಗ್ಗೆ ಹೊರಗಿನ ಜನ ಯಾರು ಅಲ್ಲಿ ಪಾಸ್ ಆಗಿರ್ತಾರೆ ಅವರು ಒಂದು ಇಂಪ್ರೆಷನ್ ಫಾರ್ಮ್ ಮಾಡ್ತಾರೆ. ಅನಿಸ್ದಕ್ಕೆ ಏನು ಭಾಳನ ಇದು ಲೂಸ್ ಇದ್ದಾರೆ, ಹಣ ತೊಗೊಂಡು ನೋಡಿ ಎಲ್ಲ ಜನ ಟ್ರಿಪಲ್ ರೈಡಿಂಗ್ ಮಾಡ್ತಾ ಇದ್ದಾರೆ, ಎಲ್ಲ ನೋಡಿ ಓವರ್ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಟೈಮ್ ಮ್ಯಾಟಡೋರ್ಗಳು ಇತ್ತು, ಬಾಗ್ಲ ಓಪನ್ ತೆಗೆದು ಅಲ್ಲೆಲ್ಲ ಹೋಗಿರ್ತಾರೆ. ಸೊ ಅವ್ರು ತಿಳ್ಕೊಳ್ತಾರೆ, ನೋಡ್ರಿ ಇಷ್ಟು ಎಲ್ಲ ರಾಜಾರೋಷವಾಗಿ ಆಗ್ತಾ ಇದೆ, ಪೊಲೀಸ್ನವ್ರು ಏನು ಕಣ್ಣು ಮುಚ್ಕೊಂಡಿದ್ದಾರೆ ಅಥವಾ ದುಡ್ಡು ತಿನ್ಬಿಟ್ಟಿದ್ದಾರೆ, ಈ ರೀತಿ ಜನ ಅವರೇ ಯೋಚನೆ ಅವರು ಮಾಡಿರ್ತಾರೆ ಅವರು. ಸೊ ಇದು ನಮಗೆ ಇತ್ತಕ್ಕಿಲ್ಲ, ಈ ರೀತಿ ಯಾರಿಗೂ ನಮ್ಮ ಜಿಲ್ಲೆಯಿಂದ ಹೋಗುವಾಗ ಆ ಭಾವನೆ ಅವ್ರಿಗೆ ಬರಬಾರ್ದು. ಅವ್ರಿಗೆ ಅನಿಸ್ಬೇಕು ಇಲ್ಲ ಇದೊಂದು ಡಿಸಿಪ್ಲಿನ್ ಇದೆ, ಜನ ಸ್ವಲ್ಪ ಡಿಸಿಪ್ಲಿನ್. ನಾನು ಅದಕ್ಕಾಗಿ ಸ್ವಲ್ಪ ಕೂಡ ಆಫೀಸ್ಲಿ ಫ್ರೀ ಟೈಮ್ ಇದ್ದರೆ ನಾನು ಹೈವೇಗೆ ಬಂದುಬಿಡ್ತಿದ್ದೆ. ಅದು ಒಂದು ರೌಂಡ್ ಅಲ್ಲಿಂದ ನಮ್ಮ ಹರಿಹರಿಂದ ಹಿಡಿದು ಈ ಆನಗೋಡ್ ನಮಗೆ ಇದು ಬಾರ್ಡರ್ ಬರುತ್ತೆ, ಅಲ್ಲಿವರೆಗೆ ನಾವು ಏನಕ್ಕೆ ಅಲ್ಲಿ ಇದು ಭರಮಸಾಗರ ಈ ಕಡೆ ಬರುತ್ತೆ, ಅಲ್ಲಿವರೆಗೆ ನಾವು ದಾವಣಗೆರೆಯಲ್ಲಿ ಚಿತ್ರದುರ್ಗಲ್ಲಿ ಇದ್ದಾಗ ನಾವು ಜವನಗೊಂಡನ ಹಳ್ಳಿಯಿಂದ ಹಿಡಿದು ನಾವು ಭರಮಸಾಗರ್ವರೆಗೆ ನಾವು ಇದು ರೌಂಡ್ಸ್ ಮಾಡೋದು. ಸೊ ಇದು ನಮಗೆ ಒಂದು ಹಾಬಿ ಹಾಗೆ ಇತ್ತು ಈ ಟ್ರಾಫಿಕ್. ಸೊ ಇಲ್ಲಿ ಯಾವಾಗ ನಾವು ಬಂದಿದ್ವಿ ನಮಗೆ ಅದು ಕೂಡ ಇಲ್ಲ, ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಈ ನಂಬರ್ ಆಫ್ ಆಕ್ಸಿಡೆಂಟ್, ನಮ್ಮ ಡೆತ್ ಏನಿದೆ ತುಂಬ ಜಾಸ್ತಿ ಇದೆ. 417 2023-24 ಫಿಗರ್ ತೊಗೊಂಡ್ರೆ 1 ಅವರ್ಗೆ 417 ಜನ ಡೈಲಿ, ಅವರಿಗೆ ಒಂದು ದಿವಸಕ್ಕೆ 417 ಜನ ಸಾಯ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ನಮ್ಮ ರಾಜ್ಯದಲ್ಲಿ ಕೂಡ 32-33 ಜನ ಡೈಲಿ ಸಾಯ್ತಾ ಇದ್ದಾರೆ ರೋಡ್ ಆಕ್ಸಿಡೆಂಟಲ್ಲಿ. ಒಂದು ವರ್ಷದ ಲೆಕ್ಕ ಮಾಡಿದರೆ ಅರೌಂಡ್ 1200 ಜನ ಸಾಯ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಕೂಡ. ಇದೆಲ್ಲ ನಾವು ನೋಡಿಕೊಂಡು ನಾನು ನೋಡಿದ್ದಕ್ಕೆ ನಾವು ಏನಾದರೂ ಮಾಡಬೇಕು ಈ ನಿಟ್ಟಿನಲ್ಲಿ. ಸೊ ಒಂದು ಪ್ರಾಜೆಕ್ಟ್ ನಮಗೆ ಮೈಸೂರು ರೋಡ್ದು ಬಂತು, ಅಲ್ಲಿ ನಾವು ಎಷ್ಟು ಒಳ್ಳೆ ರೋಡ್ ಮಾಡಿದ್ದಾರೆ. ಈ ರೋಡ್ನಲ್ಲಿ ನಾವು ಸ್ಪೀಡ್ ಕಂಟ್ರೋಲ್ ಮಾಡದೇ ಇದ್ದರೆ ಮತ್ತು ಬಹಳಷ್ಟು ಅನಾಹುತಗಳು ಆಗತ್ತೆ, ಬಹಳ ಸಾವಿನ ಸಂಖ್ಯೆ ಪ್ರಮಾಣ ಇದೆ ಬಹಳ ಜಾಸ್ತಿ ಆಗತ್ತೆ. ಅದಕ್ಕಾಗಿ ನಾವು ಟೆಕ್ನಾಲಜಿ ಯೂಸ್ ಮಾಡಿದ್ವಿ. ಟೆಕ್ನಾಲಜಿ ಅದು ಕೂಡ ಏನು ಮಾಡಿದ್ವಿ, ಆ ಟೈಮ್ ಮಾತ್ರ ಟೆಕ್ನಾಲಜಿ ಇಲ್ಲ, ಅವ್ರದ್ದು ವೈಲೇಷನ್ ಏನಿದೆ ತಕ್ಷಣ ಅವ್ರಿಗೆ ಆ ಮೊಬೈಲ್ಗೆ ಅದು ಆಗಬೇಕು. ಅದು ಹೋಗಿದ್ರೆ ಜನ ಏನು ತಿಳ್ಕೊಳ್ತಾರೆ, ನಾನು ಓವರ್ ಸ್ಪೀಡಿಂಗ್ ಮಾಡ್ತಾ ಇದ್ದೀನಿ, ಇವರು ಆಲ್ರೆಡಿ ಟಿಕೆಟ್ ಕಳಿಸಿದ್ದಾರೆ, ಅಟ್ಲೀಸ್ಟ್ ಈಗ ನಾವು ಮುಂದೆ ಮಾಡಬಾರ್ದು ಅದು ಇರುತ್ತೆ. ಅವ್ರು ನಾನು ಸೀಟ್ ಬೆಲ್ಟ್ ಹಾಕಿಲ್ಲ, ಆಯಿತು ನಾನು ಏನಿದೆ ಈಗ ನಮಗೆ ಸೀಟ್ ಬೆಲ್ಟ್ ಹಾಕಿಲ್ಲ, ಇದು ಬಂದುಬಿಟ್ಟಿದೆ, ಇದು ಈಗ ದುಡ್ಡು ಕಟ್ಟಬೇಕಾಗತ್ತೆ, ಅದು ತಕ್ಷಣ ಸೀಟ್ ಬೆಲ್ಟ್ ಹಾಕ್ತಾರೆ. ಯಾವ ವೈಲೇಷನ್ ಮಾಡ್ತೀವಿ ಇಮಿಡಿಯೇಟ್ ಇಫೆಕ್ಟ್ ಅದು ಆಗಬೇಕು. ಸೊ ಇದು ಬಹಳ ಜನ ಆ ಟೈಮ್ ಕ್ರಿಟಿಸೈಸ್ ಮಾಡಿದ್ದಕ್ಕೆ ಇದು ಯದ್ವಾ ತದ್ವಾ ಇದು ಹೋಗ್ತಾ ಇದೆ. ನಾನು ನೋಡಿ ಮೇ ಬಿ ಸ್ವಲ್ಪ 1% ಅಥವಾ 0.5% ಎರರ್ಸ್ ಆಗ್ತಿರ್ಬಹುದು, ಆದರೆ 99.5% ಇದು ಆಗಿದ್ರೆ ಎರರ್ಗೆ ಇದು ಮಾಡೋಕ್ಕೆ ನಾವು ನಮ್ಮ ಆಫೀಸರ್ಸ್ಗೆ ಹೇಳಿದ್ವಿ ನೋಡಿ ಯಾವುದು ಎರರ್ ಇದ್ದರೆ ನಾವು ಸರಿಪಡಿಸೋಣ. ಸೊ ಆ ಸಿಸ್ಟಮ್ ಇದು ಏನಿದೆ ನಾವೊಂದು ವೈಲೇಷನ್ಸ್ ಕ್ಯಾಪ್ಚರ್ ಮಾಡಿ ತಕ್ಷಣ ರಿಯಲ್ ಟೈಮ್ನಲ್ಲಿ ಅವ್ರಿಗೆ ಇದು ವೈಲೇಷನ್ ಬಗ್ಗೆ ಮಾಹಿತಿ ಕೊಡೋದು, ಅದು ನಮ್ಮ ಪ್ರಕಾರ ಭಾಳ ಇಂಪ್ಯಾಕ್ಟ್ಫುಲ್ ಅದು ಆಯಿತು. ಮತ್ತು ನಾವು ಇಲ್ಲಿ ನಮ್ಮ ಕಂಟ್ರಿನಲ್ಲಿ ಅಥವಾ ಯಾವ ಜಗತ್ತಿನಲ್ಲಿ 2 ಸಿಸ್ಟಮ್ ಒಂದೇ ಸರ್ತಿ ಇಲ್ಲ. ಒಂದು ಸ್ಪಾಟ್ ಇದು ಸ್ಪೀಡ್ ಡಿಟೆಕ್ಷನ್ ಸಿಸ್ಟಮ್ ಮತ್ತು ಸೆಕ್ಷನಲ್ ಸ್ಪೀಡ್ ಡಿಟೆಕ್ಷನ್ ಸಿಸ್ಟಮ್, ಇದು 2 ಸಿಸ್ಟಮ್ ಅಲ್ಲಿ ಇದೆ. ನೀವು
ಎ ಪಾಯಿಂಟಿಂದ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಏನು ಹೋಗ್ತೀರಾ ಆ ನಡುವೆ ನಿಮ್ಮದು ಸ್ಪೀಡ್ ಏನಿದೆ ಮತ್ತು ನೀವು ಯಾವ ಒಂದು ಪಾಯಿಂಟ್ಗೆ ಹೋದ ನಂತರ ಆ ಸ್ಪಾಟ್ನಲ್ಲಿ ನಿಮ್ಮದು ಸ್ಪೀಡ್ ಇದೆ ಎರಡು ಕ್ಯಾಲ್ಕುಲೇಟ್ ಆಗುತ್ತೆ ಈ ಹೈವೇನಲ್ಲಿ. ಬೇರೆ ಯಾವ ಹೈವೇನಲ್ಲಿ ಆ ಸಿಸ್ಟಮ್ ಇಲ್ಲ. ಸೊ ನಾವು ಇದು ಒಂದು ಸಿಸ್ಟಮ್ ಮಾಡಿದ್ದೆ, ಅದು ಕೂಡ ಬಹಳ ಅದು ಅನುಕೂಲ ಆಗುತ್ತೆ. ಕೆಲವು ಜನ ಏನು ಮಾಡ್ತಾರೆ, ಅವ್ರದ್ದು ಮೊಬೈಲಲ್ಲಿ ಆ್ಯಪ್ ಇರುತ್ತದೆ, ಇಲ್ಲ ಈ ಯಾವಾಗ ಸ್ಪೀಡ್ ಮೀಟರ್ ಅದು ಬರೋದೇ ಇದು ಕ್ಯಾಮ್ರಾ ಅಲ್ಲಿ ನಿಮಗೆ ಅಲರ್ಟ್ ಜನರೇಟ್ ಆಗುತ್ತೆ, ಕ್ಯಾಮ್ರಾ ಬರ್ತಾ ಇದೆ ಸ್ಲೋ ಡೌನ್ ಮಾಡಿ. ಇದು ನಮಗೆ ಗೊತ್ತಿತ್ತು, ಅದು ಒಂದು ರಡಾರ್ ಬಾಟ್ ಹೇಳಿಬಿಟ್ಟು ಒಂದು ಆ್ಯಪ್ ಇದೆ. ಆ ಆ್ಯಪ್ ಬಹಳ ಜನ ತಮ್ಮ ಗಾಡಿಯಲ್ಲಿ ಈಗ ಹಾಕಿದ್ದಾರೆ. ಆದರೆ ನಾನು ಹೇಳಿದಕ್ಕೆ ನೋಡಿ ಇದು ವರ್ಕ್ ಆಗಲ್ಲ ಈಗ, ಯಾಕೆಂದರೆ ನೀವು ಇಲ್ಲಿಂದ ಇದು ಕುಂಬಲ್ಗೋಡಿಂದ ನೀವು ಬಿಡದಿವರೆಗೆ ನೀವು ಡ್ರೈವ್ ಮಾಡಿದ್ದು ಅದು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದು. ಅಲ್ಲಿ ಓವರ್ ಸ್ಪೀಡ್ ಮಾಡಿದರೆ ನಿಮಗೆ ಇದು ಚಲಾನ್ ಜನರೇಟ್ ಆಗೋದು, ಮತ್ತು ಹಾಗೆ ಆಗ್ತಾ ಇತ್ತು. ಇದು ಕೂಡ ಎಲ್ಲ ವರ್ಕೌಟ್ ಆಯಿತು. ಮತ್ತು ನಾವು ಹೇಳ್ಬೋದು ನಮ್ಮ ಅಧಿಕಾರಿಗಳು ಇದ್ದರು ಆ ಟೈಮ್, ಈಗ ಕಾರ್ತಿಕ್ ರೆಡ್ಡಿ ರಾಮನಗರ SP ಇದ್ದರು, ಈಗ ಅವರು ಟ್ರಾಫಿಕ್ನಲ್ಲಿ ಇಲ್ಲಿದ್ದಾರೆ. ಮತ್ತು ಮೈಸೂರಿನಲ್ಲಿದ್ದರು, ಮಂಡ್ಯದಲ್ಲಿ SP ಯತೀಶ್ ಇದ್ದರು. ಎಲ್ಲರೂ ಚೆನ್ನಾಗಿ ಕೆಲಸ ಅವರು ಮಾಡಿದರು, ನಮ್ಮ ಅಧಿಕಾರಿಗಳು ಕೂಡ ಮಾಡಿದರು. ಮತ್ತು ಆ ಟೈಮ್ ವೆಂಡರ್ ಕೂಡ ಯಾರಿದ್ರು, ಆ ವೆಂಡರ್ ಕೂಡ ಮುಂದೆ ಬಂದು ನಾವು ಅವ್ರಿಗೆ ಏನೇನು ಹೇಳಿದ್ವಿ, ಕೆಲವು ಟರ್ಮ್ಸ್ ಟೆಂಡರ್ನಲ್ಲಿ ಇರಲಿಲ್ಲ, ಆದರೆ ನಾವು ಅವ್ರಿಗೆ ಮನವರಿಕೆ ಮಾಡಿ ಅವ್ರಿಗೆ ನಾವು ಸ್ವಲ್ಪ ಒತ್ತಡ ಹಾಕಿ ಇದು ಏನಿದೆ ಇಂಟ್ರೊಡ್ಯೂಸ್ ಸೆಕ್ಷನಲ್ ಸ್ಪೀಡ್ ಏನಿದೆ ಅದು ಆ ಟೈಮ್ ಮೊದಲೇ ನಾವು ಹಾಕಿರಲಿಲ್ಲ, ನಂತರ ನಾವು ಹಾಕ್ಸಿದ್ವಿ. ಆದರೂ ಕೂಡ ಒಪ್ಪಿಗೆ ಕೊಟ್ಟು ಅನ್ನಾದರೂ ಮಾಡಿಕೊಂಡು ಅವ್ರು ಅಡ್ಜಸ್ಟ್ ಮಾಡಿದರು. ಸೊ ನಾವು ಹೇಳ್ಬೋದು ಮತ್ತು ಸರ್ಕಾರದ್ದು ಡೆಫಿನೆಟ್ಲಿ ಗೌರ್ಮೆಂಟ್ ಏನಿದೆ ಅವ್ರಿಗೆ ನಮಗೆ ಹಣ ಕೊಟ್ಟು ಅದಕ್ಕೆ ಎಲ್ಲ ಕ್ಯಾಮ್ರಾ ಎಲ್ಲ ಹಾಕ್ಸೋದಕ್ಕೆ ಜಾಸ್ತಿ ಹಣ ಇಲ್ಲ, 2 crores ನಾವು ಮಾತ್ರ ಅದು ಎಲ್ಲ ಮಾಡಿದ್ದೀವಿ. ಆದರೆ 2 crores ಕೂಡ ನಮಗೆ ಅಲ್ಲಿ ಸಿಕ್ಕಿದ್ದೆ, ಅದಕ್ಕಾಗಿ ನಾವು ಅವ್ರಿಗೆ ಧನ್ಯವಾದವನ್ನು ಕೊಡ್ತೀವಿ.